ಪ್ರವೇಶ ಮತ್ತು ಪ್ರೀತಿಯ ಸಾಧನೆ. ಒಂದು ಕಾಲದಲ್ಲಿ ಒಂದು ಸುಂದರ ಗ್ರಾಮದಲ್ಲಿ ಪ್ರವೇಶ ಎಂಬ ಪುಟ್ಟ ಹುಡುಗನಿದ್ದ. ಅವನನ್ನು ಹತ್ತಿರದ ಎಲ್ಲರೂ ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಅವನ ಮನಸ್ಸಿನಲ್ಲಿ ಒಂದು ದುರಾಶೆ ಇದ್ದಿತು. ಅವನು ಸದಾ ಹೆಚ್ಚು ಸಂಪತ್ತನ್ನು, ಜ್ಞಾನವನ್ನು ಮತ್ತು ಖ್ಯಾತಿಯನ್ನು ಬಯಸುತ್ತಿದ್ದ. ಒಂದು ದಿನ ಅವನು ಹಳ್ಳಿಯಲ್ಲಿ ಹಾರುವ ಹಕ್ಕಿಗೆ ಹತ್ತಿರ ಹೋಗಿ ಕೇಳಿದ, ನಾನು ಬದುಕಿನಲ್ಲಿ ಯಶಸ್ವಿಯಾಗಬೇಕಾದರೆ ಏನು ಮಾಡಬೇಕು? ಹಕ್ಕಿಯು ಕೆಲ ಹೊತ್ತು ನಿಲ್ಲಿಸಿ ಉತ್ತರಿಸಿತು, ಏನು ಬೇಕಾದರೂ ಪಡೆಯಲು ನಿಮ್ಮ ಹೃದಯವನ್ನು ತೆರವಾಗಿಡಿ. ಈ ಮಾತು ಪ್ರವೇಶನ ಮನಸ್ಸಿನಲ್ಲಿ ಕೆಲಗೊಂದು ಸಂಶಯ ಮೂಡಿಸಿತು. ಅವನು ಹಕ್ಕಿಯ ಮಾತು ನಂಬುವಾಗ ತನ್ನ ಜೀವನದಲ್ಲಿ ಬದಲಾವಣೆ ಕಾಣಲು ಆರಂಭಿಸಿದ. ಅವನ ಹೃದಯದೊಳಗಿನ ದ್ವೇಷ ಮತ್ತು ದುರಾಶೆಯನ್ನು ತೆಗೆಯಲು ಆತ ಕೊಡುಗೆ ನೀಡಲು ಆರಂಭಿಸಿದ. ಹಾಲು ಹಂಚುವುದು, ನೆರವೇರಿಸುವುದಕ್ಕೆ ಪ್ರೋತ್ಸಾಹಿಸುವುದರಿಂದ ಅವನು ಸಂತೋಷವನ್ನು ಕಾಣಲು ಆರಂಭಿಸಿದ. ದಿನೇದಿನೇ ಅವನು ಆ ಸಂತೋಷವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತಿದ್ದ. ಕೊನೆಗೆ ಪ್ರವೇಶನು ಅರಿತನು, ನಿಜವಾದ ಯಶಸ್ಸು ಮತ್ತು ಸಂತೋಷವು ಬಾಹ್ಯ ಸಂಪತ್ತುಗಳಲ್ಲಿ ಅಲ್ಲ, ಆದರೆ ನಮ್ಮ ಹೃದಯದಲ್ಲಿ ಇರುತ್ತದೆ.